ಇದು ಎ ಬಿಯ ಮಧ್ಯಬಿಂದು ಅಂತ. ಇದರ ಅರ್ಥ ಏನು? ಮಧ್ಯಬಿಂದು ರೀ ಅಲ್ಲ ಏನ? ಇವಾಗ ಎಂ ಇದು ಎ ಬಿಯ ಮಧ್ಯಬಿಂದು ಅಂತ. ಅದರ ಅರ್ಥ ಏನು? ಮಧ್ಯದಲ್ಲಿ ಇರುವುದಂತಂದ್ರೆ ಏನ್ರಿ ಅದರ ಅರ್ಥ? ಮಧ್ಯಬಿಂದು, ಮಧ್ಯತೆ ಅಲ್ಲ ಮತ್ತ ಮಧ್ಯಬಿಂದು ಏನು? ಎಂ ಇದು ಎ ಬಿಯ ಮಧ್ಯಬಿಂದು ಅಂತ ಅಂದ್ರ ಈ ಬಿಂದು ಎ ಬಿಯನ್ನ ಎರಡು ಸಮಭಾಗನಾಗಿ ಮಾಡ್ತದೆ. ಅಂದ್ರ ಎಂ ಈಕ್ವಲ್ ಟು ಎಂ ಬಿ ಇರ್ತದೆ. ಯಾವುದೇ ಒಂದು ಬಿಂದು ಒಂದು ರೇಷೆಯ ಮಧ್ಯ ಬಿಂದು ಅಂದ್ರ ಆ ಬಿಂದು ಏನ್ ಮಾಡ್ತಂದ್ರ ಆ ರೇಷೆಯನ್ನು ಎರಡು ಸಮಭಾಗನಾಗಿ ವಿಂಗಡಣೆ ಮಾಡ್ತದೆ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಮಾಡಿದಾಗ ಬಿಂದು ಎಂ ಇದು ಎ ಬಿಯ ಮಧ್ಯ ಬಿಂದು ಇದೆ. ರೈಟ್ ಅವರ? ರೈಟ್ ಸರ್, ರೈಟ್. ಓಕೆ, ಬಿಂದು ಎಂ ಇದು ಎ ಬಿಯ ಮಧ್ಯ ಬಿಂದು ಇದೆ. ಇದರ ಅರ್ಥ ಏನಪ್ಪಾ ಅಂತಂದ್ರ ಈ ಬಿಂದು ಎ ಬಿಯನ್ನ ಎರಡು ಸಮಭಾಗಗಳನ್ನಾಗಿ ವಿಭಜಿಸುತ್ತದ. ಅಂದ್ರ ಏನು? ಎ ಎಂ ಈಕ್ವಲ್ ಟು ಎಂ ಬಿ ರೀ. ರೈಟ್ ಆರ್ ರಾಂಗ್? ಓಕೆ, ಇವಾಗ ನಾನು ಒಂದು ವಾಕ್ಯ ಬರ್ತೀನಿ. ಏನು? ಎರಡು ಸಣ್ಣ ಸಣ್ಣ ರೇಷೆಗಳನ್ನು ಸೇರಿಸಿ ಹೇಳ್ರಿ. ಎ ಎಂ ಪ್ಲಸ್ ಎಂ ಬಿ. ಓಕೆ ನೋಡ್ರಿ, ಎಂ ಇ ಬಿ ಅಲ್ಲ ಎಂ ಬಿ. ಓಕೆ, ಎ ಎಂ ಪ್ಲಸ್ ಎಂ ಬಿ ಈಸ್ ಈಕ್ವಲ್ ಟು ಏನ್ರಿ? ಎ ಬಿ ಅಲ್ಲ, ರೈಟ್ ರೀ? ಓಕೆ, ಆದರೆ ಎ ಎಂ ಈಸ್ ಈಕ್ವಲ್ ಟು ಎಂ ಬಿ ಇದ್ದಿಲ್ಲ ಅಂದ್ರ ನಾನು ಎ ಎಂ ಇದ್ದಲ್ಲಿ ಎಂ ಬಿ ಬರ್ಕೋಬಹುದಲ್ಲ? ಎ ಎಂ ಈಸ್ ಈಕ್ವಲ್ ಟು ಎಂ ಬಿ ಐತಂದ್ರ ಇದರ ಅರ್ಥ ಏನು ಅಂತಂದ್ರ ಎಲ್ಲೆಲ್ಲಿ ಎ ಎಂ ಐತಲ್ಲ ನಾ ಅಲ್ಲಿ ಎಂ ಬಿ ಬರ್ಕೋಬಹುದಿಲ್ಲ. ಸೊ ಇಲ್ಲಿ ನಾನು ಬರ್ಕೋತೀನಿ ಬೈ ಎಂ ಬಿ ಬರ್ಕೋತೀನಿ. ಎಂ ಬಿ ಪ್ಲಸ್ ಎಂ ಬಿ ಈಸ್ ಈಕ್ವಲ್ ಟು ಎ ಬಿ. ರೈಟ್? ಓಕೆ, ಎಂ ಬಿ ಪ್ಲಸ್ ಎಂ ಬಿ ಎಟ್ರಿ 2 ಎಂ ಬಿ. ಸರ್ ಅದು ಎ ಎಂ ಪ್ಲಸ್ ಎಂ em is equal to mb. so ನೀವು mb ಇದ್ದಲ್ಲಿ m ಹಾಕಬಹುದು, ನೋ ಪ್ರಾಬ್ಲಮ್. is equal to ab. ಇವಾಗ ಹೇಳ್ರಿ, ಎರಡು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಬರ್ತದಂದ್ರ ಭಾಗಾಕಾರ ಹಾಕಿ. therefore mb is equal to ab upon 2. ಓಕೆ, ಇಂಟು ಇದರ ಭಾಗಾಕಾರ ಹಾಕಿ ಯಾವಾಗಲೂ ಬೇಸಿಕ್. mb is equal to ab by 2 ಅಂತಂದ್ರ ಇದರ ಅರ್ಥ ಏನ್ರಿ? ಅಂದ್ರೆ mb ಯ ಉದ್ದಕ್ಕೆ ab ದ ಅರ್ಧ ಆಯ್ತಂತ ನನ್ನ ಅರ್ಥ. ಓಕೆ, ದಟ್ಸ್ ಇನಫ್.